ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಮಾಜಿ ಸಚಿವ ನಾಗೇಂದ್ರ ಅವರು ಇಡಿ ಇಕ್ಕಳದಲ್ಲಿ ಸಿಲುಕಾಕೊಂಡಿದ್ದಾರೆ. ಆದರೆ ಈ ವಾಲ್ಮೀಕಿ ಹಗರಣದಲ್ಲಿ ಬಂಧನದ ಭೀತಿಯನ್ನ ಎದುರಿಸ್ತಾ ಇರುವ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಜಾರಿ ನಿರ್ದೇಶನಾಲಯದ ನೋಟಿಸ್ಗೂ ಕೂಡ ಕೇರ್ ಮಾಡ್ತಾ ಇಲ್ಲ ಅನ್ನಿಸ್ತಾ ಇದೆ. ಎಸ್ಐಟಿ ಇಡಿ ಎರಡೂ ನೋಟಿಸ್ ಕೊಟ್ಟಿದ್ರು ಕೂಡ ಎರಡಕ್ಕೂ ಕೂಡ ಹಾಜರಾಗದೆ ಆಪ್ತ ಶಿವಪ್ಪ ನಾಯಕ್ ಹಾಗೆ ಮತ್ತೊಬ್ಬರ ಜೊತೆಯಲ್ಲಿ ದದ್ದಲ್ ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ. ಈ ಕಾರ್ನ ದೃಶ್ಯ ಏನು ಗಮನಿಸ್ತಾ ಇದ್ದೀರಿ, ಇದೇ ಕಾರ್ನಲ್ಲಿ ಅವರ ಆಪ್ತ ಶಿವಪ್ಪ ನಾಯಕ್ ಹಾಗೆ ಮತ್ತೋರ್ವರ ಜೊತೆಯಲ್ಲಿ ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಾರೆ. ಆದರೆ ನಾಳೆ ಎಸ್ಐಟಿ ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿದೆ. ಇಡಿ ಕೂಡ ಮನೆಗೆ ಹೋಗಿ ನೋಟಿಸ್ ಅಂಟಿಸ್ ಬಂದಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಹೀಗಾಗಿ ನಾಳೆ ಎಸ್ಐಟಿ ವಿಚಾರಣೆಗೆ ಅಥವಾ ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಈಗಾಗಲೇ ಒಂದು ರೌಂಡ್ ವಿಚಾರಣೆಯನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸನ್ನು ನೀಡಲಾಗಿದೆ. ಇತ್ತ ಇಡಿ ಅಧಿಕಾರಿಗಳು ಕೂಡ ಮನೆಯನ್ನೆಲ್ಲ 36 ಗಂಟೆಗಳಿಗೂ ಅಧಿಕ ಕಾಲ ಶೋಧ ಕಾರ್ಯ ನಡೆಸಿ ಮಹತ್ವದ ದಾಖಲೆಗಳನ್ನು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾದರೆ ಇಡಿ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ದದ್ದಲ್ ಅವರ ನಿವಾಸದಲ್ಲಿ ಸಿಕ್ಕಿರುವ ಮಾಹಿತಿಗಳು ದಾಖಲೆಗಳು ಏನು ಅಂಶಗಳನ್ನು ಕೂಡ ಗಮನಿಸ್ತಾ ಹೋಗೋಣ. ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರು. ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸಿದ ಸಂದರ್ಭದಲ್ಲಿ ಕೋಟಿ ಕೋಟಿ ವ್ಯವಹಾರದ ದಾಖಲೆಗಳು ಲಭ್ಯವಾಗಿದೆ. ನಾವು ಮತ್ತೆ ಹೇಳ್ತಿದ್ದೀವಿ, ವಾಲ್ಮೀಕಿ ನಿಗಮ ಇರೋದೇನೆ ಆ ಸಮುದಾಯದ ಬಡಬಗ್ಗರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳಿ. ಎಷ್ಟೋ ಆ ಸಮುದಾಯಕ್ಕೆ ಸಂಬಂಧಪಟ್ಟ ಜನರ ಬಳಿಯಲ್ಲಿ ಬೇಸಿಕ್ ಅನಿಸುವಂತಹ ಸೌಲಭ್ಯಗಳು ಕೂಡ ಇಲ್ಲ. ಮನೆ ಇದ್ರೆ ನೀರಿಲ್ಲ, ನೀರಿದ್ರೆ ಕರೆಂಟ್ ಇಲ್ಲ, ಶಾಲೆಗಳಿಲ್ಲ, ಸಮುದಾಯ ಭವನಗಳಿಲ್ಲ, ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳಿಲ್ಲ. ಆ ಸಮುದಾಯದ ರೈತರ ಜಮೀನುಗಳಿಗೆ ನೀರನ್ನು ಹರಿಸುವ ಸೌಲಭ್ಯವನ್ನ ಕೂಡ ಕೊಡಬೇಕಾದ ದುಡ್ಡನ್ನ ನುಂಗ್ ಹಾಕಿದ್ದಾರೆ ಈ ಕಳ್ಳಕಾಕರು. ಅಂಥದ್ದೇ ಆರೋಪ ದದ್ದಲ್ ಅವರ ಮೇಲೂ ಕೂಡ ಇರೋದು. ಇದೇ ಆರೋಪದ ಆಧಾರದ ಮೇಲೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಖಲೆ ಪತ್ರಗಳು, ಲಕ್ಷಾಂತರ ರೂಪಾಯಿ ಮೌಲ್ಯದ ಅನೇಕ ಆಸ್ತಿ ಪತ್ರಗಳು ಲಭ್ಯವಾಗಿದೆ. ಬ್ಯಾಂಕ್ ವ್ಯವಹಾರದ ಕುರಿತಾದ ಬಾಂಡ್ಗಳು ಕೂಡ ಪತ್ತೆಯಾಗಿದೆ. ದದ್ದಲ್ ಅವರ ಮಗನ ಹೆಸರಿನಲ್ಲಿ ತ್ರಿಶೂಲ್ ಅವರ ಹೆಸರಲ್ಲಿ 4 ಎಕರೆ ಭೂಮಿಯನ್ನ ಖರೀದಿ ಮಾಡಿರುವ ಬಗ್ಗೆ ಕೂಡ ಒಂದಷ್ಟು ದಾಖಲೆ ಪತ್ರಗಳು ಲಭ್ಯವಾಗಿದೆ. ಆಶ್ಚರ್ಯ ಅನ್ಸೋದೇನೆಂದರೆ, ಈ ಹಗರಣ ನಡೀತಿದ್ದ ಸಂದರ್ಭದಲ್ಲಿ ಮೇ 26ನೇ ತಾರೀಕು ಈ ನಿಗಮದ ಲೆಕ್ಕಾಧಿಕಾರಿಯಾಗಿದ್ದಂತಹ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಶರಣಾದರು. ಸರಿಸುಮಾರು ಅದೇ ಸಂದರ್ಭದಲ್ಲಿ ದದ್ದಲ್ ಅವರ ಮಗನ ಹೆಸರಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡಿನಲ್ಲೇ ಖರೀದಿ ಮಾಡಿದ್ರಾ ಗೊತ್ತಿಲ್ಲ, ತನಿಖಾ ಸಂಸ್ಥೆಗಳು ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಆದರೆ ಸರಿಸುಮಾರು ಅದೇ ಸಂದರ್ಭದಲ್ಲಿ ಮೇ ತಿಂಗಳಲ್ಲೇನೆ ಮಗನ ಹೆಸರಲ್ಲಿ 4 ಎಕರೆ 31 ಗುಂಟೆ ಜಾಗವನ್ನು ಖರೀದಿ ಮಾಡಿರುವ ಬಗ್ಗೆ ದಾಖಲೆ ಪತ್ರಗಳು ಲಭ್ಯವಾಗಿದೆ. ಸಿರಿವಾರದ ಗಣದಿನ್ನಿ ಗ್ರಾಮದಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನು ಇದೀಗ ಇಡಿ ಅಧಿಕಾರಿಗಳು ತಮ್ಮ ಬಳಿಯಲ್ಲಿಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಕೇವಲ ಮಗನ ಹೆಸರಲ್ಲಿ ಮಾತ್ರ ಅಲ್ಲ, ಅವರ ಪತ್ನಿಯ ಸಂಬಂಧಿಕರ ಹೆಸರಲ್ಲೂ ಕೂಡ ಆಸ್ತಿಯಂತೆ. ಅವರ ಮತ್ತೋರ್ವ ಸಂಬಂಧಿ ಕಾರ್ತಿಕ್, ಆತನ ಹೆಸರಲ್ಲೇ ಬೇನಾಮಿ. ದದ್ದಲ್ ಅವರ ಸಂಬಂಧಿ ಕಾರ್ತಿಕ್, ಆತನ ಹೆಸರಲ್ಲಿ ಬೇನಾಮಿ. ಅದಕ್ಕೂ ದದ್ದಲ್ ಅವ್ರಿಗೂ ಲಿಂಕ್ ಇರಬಹುದು ಅನ್ನೋ ಅನುಮಾನ. ಹೀಗಾಗಿ ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸುವ ಅವಶ್ಯಕತೆ ಇದ್ದು ಇಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ. ಹಾಜರಾಗ್ತಾರಾ ದದ್ದಲ್ ಅವರು ಕಾದು ನೋಡಬೇಕಾಗಿದೆ. ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ಇವತ್ತು ಚುನಾವಣಾ ರ್ಯಾಲಿಯಲ್ಲಿ ಟ್ರಂಪ್ ಭಾಷಣ ಮಾಡ್ತಿದ್ದ ಸಂದರ್ಭದಲ್ಲೇನೆ ಅವ್ರ ಮೇಲೆ ಗುಂಡಿನ ದಾಳಿ ನಡೆದು ಹೋಯಿತು. ತಕ್ಷಣಕ್ಕೆ ಅಲರ್ಟ್ ಆಗಿ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಟ್ರಂಪ್ ಅವರ ಜೀವವನ್ನ ರಕ್ಷಣೆ ಕೂಡ ಮಾಡಲಿಕ್ಕೆ ಮುಂದಾದರು. ತಮ್ಮನ್ನ ಬದುಕಿ ಉಳಿಸಿದ ಭದ್ರತಾ ಸಿಬ್ಬಂದಿಗೆ ಟ್ರಂಪ್ ಥ್ಯಾಂಕ್ಸ್ ಕೂಡ ಹೇಳಿದರು. ಈ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಆ ಸಂದರ್ಭದಲ್ಲಿ ಆಗುವಂತಹ ಅಟ್ಯಾಕ್ಗಳು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರವಲ್ಲ, ಅಮೆರಿಕದ ಇತಿಹಾಸವನ್ನು ನಾವು ಕೆದಕಿ ನೋಡಿದಾಗ ಅಲ್ಲಿನ ಅಧ್ಯಕ್ಷರ ಮೇಲೇನೆ ಅನೇಕ ಬಾರಿ ಅಟ್ಯಾಕ್ ಆಗಿದೆ. ಕೆಲವರು ಅಸುನೀಗಿದ್ದಾರೆ ಕೂಡ. ಇದರ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ, ಅದರ ಕಡೆ ನಿಮ್ಮ ಗಮನ ಹರಿಸೋಕೆ ಮುಂಚೆ ಇವತ್ತಾದ ಘಟನೆ, ಟ್ರಂಪ್ ಮೇಲೆ ಆದ ದಾಳಿ, ಅದಾದ ನಂತರದಲ್ಲಿ ಏನೆಲ್ಲ ಆಯಿತು ಅದರ ಒಂದು ವರದಿ ಇದೆ, ಗಮನಿಸಿ. ಅದಾದ ಮೇಲೆ ಮಿಕ್ಕ ಡೀಟೇಲ್ಸ್. ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ.
ಪ್ರತಿದಾಳಿಗೆ ಆಗುಂತಕ ಬಲಿ. If you want to really see something that said ಚುನಾವಣಾ ರ್ಯಾಲಿಯ ವೇಳೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡುವಾಗ ಏಕಾಏಕಿ ಗುಂಡಿನ ಸುರಿಮಳೆಯಾಗುತ್ತೆ. ಪೆನ್ಸಿಲ್ವೇನಿಯಾದಲ್ಲಿ ಚುನಾವಣಾ ರ್ಯಾಲಿಯ ವೇಳೆ ಟ್ರಂಪ್ ಅವರ ಮೇಲೆ ಫೈರಿಂಗ್ ಆಗಿದ್ದು ಕಿವಿಗೆ ಗಾಯವಾಗಿದೆ. ಗುಂಡಿನ ಸದ್ದು ಕೇಳ್ತಾ ಇದ್ದಂತೆ ಅಲ್ಲಿದ್ದವರೆಲ್ಲ ದಿಕ್ಕಾಪಾಲಾಗಿದ್ದಾರೆ. ಪ್ರೇಕ್ಷಕರ ಸಾಲಲ್ಲಿದ್ದ ಓರ್ವ ಮೃತಪಟ್ಟಿದ್ದಾನೆ. ಗುಂಡಿನ ದಾಳಿಯ ಭೀಕರತೆ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಟ್ರಂಪ್ ಮೇಲಿನ ದಾಳಿ ಅದೆಷ್ಟು ಭಯಾನಕವಾಗಿತ್ತು ಅನ್ನೋದನ್ನ ವಿವರವಾಗಿ ತೋರಿಸ್ತೀವಿ ನೋಡಿ. ದೃಶ್ಯ ನಂಬರ್ 1, ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ಸುರಿಮಳೆ. ದೃಶ್ಯ ನಂಬರ್ 2, ಟ್ರಂಪ್ ಕಿವಿಗೆ ಗಾಯ, ಸುತ್ತುವರಿದ ಅಂಗರಕ್ಷಕರು. ದೃಶ್ಯ ನಂಬರ್ 3, ಟ್ರಂಪ್ ರನ್ನು ಚಿಕಿತ್ಸೆಗೆ ಕರೆದೊಯ್ಯುತ್ತಿರುವುದು. ದೃಶ್ಯ ನಂಬರ್ 4, ಟ್ರಂಪ್ ಮೇಲೆ ಗುಂಡು ಹಾರಿಸುತ್ತಿರುವ ದಾಳಿಕೋರರು. And you know, that's a little bit over with, George. That George a couple of months old. And if you want to really see something that said. ದೃಶ್ಯ ನಂಬರ್ 5, ದಾಳಿಕೋರನನ್ನು ಹೊಡೆದುರುಳಿಸಿದ ರಕ್ಷಣಾ ಸಿಬ್ಬಂದಿ. ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ಮಾಡಿದ್ದ 20 ವರ್ಷದ ಥಾಮಸ್ ಮ್ಯಾಥ್ಯೂನನ್ನ ಭದ್ರತಾ ಸಿಬ್ಬಂದಿ ಗುಂಡಿಕ್ಕಿ ಕೊಂದಿದ್ದಾರೆ. ಟ್ರಂಪ್ ಮೇಲಿನ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಖಂಡಿಸಿದ್ದು ಬೇಗ ಗುಣಮುಖರಾಗಲಿ ಅಂತ ಟ್ವೀಟ್ ಮಾಡಿದ್ದಾರೆ.